ಆಧುನಿಕ ಕನ್ನಡ ಸಾಹಿತ್ಯದ ಸ್ವಾತಂತ್ರ್ಯೋತ್ತರ ಸಂದರ್ಭದಲ್ಲಿ ಕಾಣಿಸಿಕೊಂಡ ನವ್ಯ ಸಾಹಿತ್ಯ ಚಳುವಳಿ ಅತ್ಯಂತ ಕುತೂಹಲಕಾರಕವು. ಸಾಹಿತ್ಯ ಕಲ್ಪನೆಗಳ ಬೇರನ್ನೇ ಮೊದಲಿಗೆ ಅಲ್ಲಾಡಿಸುವಂಥದ್ದು, ಪ್ರಖರವಾದ ವಿಮರ್ಶನ ಪ್ರಜ್ಞೆಯಿಂದ ಕೂಡಿದ್ದು, ಅನೇಕ ಹೊಸ ಪ್ರಯೋಗ ಪರಿಣಿತಿಗಳಿಂದ ಸಾಹಿತ್ಯದ ವಸ್ತು, ರೂಪ, ಭಾಷೆಗೆ ಕಾಯಕಲ್ಪ ಮಾಡಿದಂಥದೂ ಆಗಿದೆ. ಯಾವುದನ್ನು ನವ್ಯ ಸಾಹಿತ್ಯ ಚಳುವಳಿ ಅನ್ನುತ್ತೇವೆಯೋ ಅದು ಸ್ವಾತಂತ್ರ್ಯೋತ್ತರ ಪರಿಸರದ ಮೊಟ್ಟಮೊದಲ ಚಳುವಳಿಯಾಗಿದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ನಾಡಿನ ಬದುಕನ್ನು ನಿಯಂತ್ರಿಸಿದ ಉತ್ಸಾಹ, ಕನಸುಗಾರಿಕೆ, ದೇಶಭಕ್ತಿ, ಆದರ್ಶಪರತೆ, ಮೌಲ್ಯನಿಷ್ಠೆ ಇತ್ಯಾದಿಗಳು ಮಹಾತ್ಮ ಗಾಂಧೀಜಿಯವರ ಕೊಲೆಯ ಮೂಲಕ ತಮ್ಮ ಎಲ್ಲ ಅರ್ಥವನ್ನು ಕಳೆದುಕೊಂಡು ಸ್ವಾತಂತ್ರ್ಯೋತ್ತರ ಭಾರತದ ಪರಿಸರ ಅತ್ಯಂತ ಕಲುಷಿತವಾಗಿತ್ತು. ಜನಗಳ ನಡುವಣ ನಂಬಿಕೆಗಳ ಕುಸಿತ, ಭ್ರಷ್ಟ ರಾಜಕಾರಣದ ಮೂಲಕ ವಿಜೃಂಭಿಸಿದ ಹುಸಿ ಮೌಲ್ಯಗಳು, ಮಾತಿಗೂ ಕೃತಿಗೂ ನಡುವೆ ತೆರೆದುಕೊಂಡ ಕಂದರಗಳು, ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ವ್ಯಕ್ತಿಯ ವೈಶಿಷ್ಟ್ಯಗಳನ್ನೇ ತೊಡೆದು ಹಾಕುವ ಹಾಗೂ ವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ದಾಳಿ ನಡೆಸುವ ಸನ್ನಾಹಗಳು, ಅಧ್ಯಾತ್ಮದ ಹೆಸರಿನಲ್ಲಿ ನಡೆಯುವ ಆತ್ಮವಂಚನೆಗಳು, ಯಂತ್ರ ನಾಗರಿಕತೆಯ ನಗರ ಗೊಂದಲಗಳಲ್ಲಿ ವಿಚಿದ್ರವಾದ ಜೀವನ ವಿಧಾನಗಳು. ಈ ಪರಿಸ್ಥಿತಿಯಲ್ಲಿ ತಮ್ಮ ತಮ್ಮ ಬೇರುಗಳನ್ನು ಕಳೆದುಕೊಂಡು ಯಾವುದೇ ಹೊಸ ಶ್ರದ್ಧೆಯ ಆಲಂಬನವನ್ನೂ ಕಾಣದೆ ಏಕಾಂಗಿಯಾಗಿ ಅನಾಥವಾಗಿ ತೊಳಲಾಡುವ ಹೊಸ ಜನಾಂಗದ ತಾಕಲಾಟಗಳು ಇತ್ಯಾದಿಗಳ ಮೂಲಕ ಅವ್ಯವಸ್ಥೆಗೊಂಡ ಬದುಕಿನ ಸಂವೇದನೆಗಳಿಗೆ ತಕ್ಕ ಅಭಿವ್ಯಕ್ತಿಯನ್ನು ಕೊಡಬಲ್ಲ ಹೊಸ ಸಾಹಿತ್ಯದ ಅಗತ್ಯವೊಂದನ್ನು ಈ ಕಾಲದ ಪ್ರಜ್ಞಾವಂತರು ಕಂಡುಕೊಂಡರು. ನವೋದಯ ಸಾಹಿತ್ಯದ ನಿಲುವುಗಳಾಗಲಿ, ಅದು ರೂಪಿಸಿದ ಕಾವ್ಯ ಭಾಷೆಯಾಗಲಿ ಬದಲಾದ ಪರಿಸರದ ಸಮರ್ಥ ಪ್ರತಿನಿಧಿಯಾಗಲಾರದು. ಆದ ಕಾರಣ ನಿಂತಲ್ಲೇ ನಿಂತು ಅರ್ಥವನ್ನು ಕಳೆದುಕೊಂಡ ಕಾವ್ಯಕ್ಕೆ ಹೊಸ ಚಾಲನೆಯನ್ನು ತಂದುಕೊಡಬೇಕೆಂಬ ಕಳಕಳಿಗೆ ಮೊದಲು ವಕ್ತಾರರಾದವರು ವಿ.ಕೃ. ಗೋಕಾಕರು, ಅನಂತರ ಗೋಪಾಲಕೃಷ್ಣ ಅಡಿಗರು. ಇವರಿಬ್ಬರ ಯೋಚನೆ ಹಾಗೂ ಪ್ರಯತ್ನಗಳಿಂದಾಗಿ 50ರ ದಶಕದಲ್ಲಿ ಕನ್ನಡದಲ್ಲಿ ನವ್ಯ ಕಾವ್ಯ ಎಂಬ ಪ್ರಕಾರವೊಂದು ಪ್ರಾರಂಭಗೊಂಡು ಆವತ್ತಿನ ಇಡೀ ಸಾಹಿತ್ಯದ ಚಲನಶೀಲತೆಗೆ ಕಾರಣವಾದ ಧೋರಣೆಗಳು ರೂಪುಗೊಂಡು ಸಾಹಿತ್ಯದ ಇತರ ಪ್ರಕಾರಗಳಿಗೂ ಪ್ರೇರಕವಾದ ನವ್ಯ ಸಾಹಿತ್ಯ ಚಳುವಳಿಯೊಂದು ಹುಟ್ಟಿಕೊಂಡಿತು. 50ರ ದಶಕದ ವೇಳೆಗೆ ಕನ್ನಡ ಕಾವ್ಯದಲ್ಲಿ ಬದಲಾವಣೆಯೊಂದರ ಅಗತ್ಯವಿದೆ ಎಂಬ ದನಿ ಎತ್ತಿದ ಗೋಕಾಕರಾಗಲಿ ಅಡಿಗರಾಗಲಿ ಬರೆಯಲು ಪ್ರಾರಂಭಿಸಿದ್ದು ನವೋದಯದ ಸಂದರ್ಭದಲ್ಲಿಯೇ. ಮೂಲತಃ ಇಬ್ಬರು ಇಂಗ್ಲಿಷ್ ಪ್ರಾಧ್ಯಾಪಕರಾಗಿದ್ದವರೇ. ಇಂಗ್ಲಿಶಿನ ಮೂಲಕ ಪಶ್ಚಿಮದ ಸಾಹಿತ್ಯವನ್ನು ಕರಗತ ಮಾಡಿಕೊಂಡವರೇ. ಆದರೆ ನವೋದಯದ ಪ್ರಾರಂಭದಿಂದಲೇ ಬೇಂದ್ರೆಯವರ ಗೆಳೆಯರ ಗುಂಪಿನ ಜೊತೆಗೆ ಕಾವ್ಯ ಜೀವನವನ್ನು ಪ್ರಾರಂಭಿಸಿದ ಗೋಕಾಕರು ನವೋದಯದ ಉತ್ಕರ್ಷ ಕಾಲದಲ್ಲಿ ಕಾವ್ಯ ಜೀವನ ಪ್ರಾರಂಭಿಸಿದ ಅಡಿಗರು ಇಬ್ಬರಿಗೂ 1950ರ ದಶಕದ ವೇಳೆಗೆ ಕನ್ನಡ ಕಾವ್ಯದಲ್ಲಿ ಮತ್ತೊಂದು ಬದಲಾವಣೆ ಆಗಬೇಕೆನ್ನುವ ವಿಚಾರದಲ್ಲಿ ಸಾಮ್ಯವಿರುವಂತೆ ಕಂಡುಬಂದರು. ಹಾಗೆ ಬದಲಾಗಬೇಕಾದ ಕಾವ್ಯದ ನಿಚ್ಚಳವಾದ ಕಲ್ಪನೆಗೆ ಅಡಿಗರಲ್ಲಿ ಸ್ಪಷ್ಟವೂ ಖಚಿತವೂ ಆಗಿ ಕಾಣಿಸಿದಂತೆ ಗೋಕಾಕರಲ್ಲಿ ಕಾಣಿಸಿಕೊಳ್ಳಲಿಲ್ಲ. ಹೀಗೆ ಬದಲಾಗಬೇಕೆಂಬ ಇಚ್ಛೆಯನ್ನು ಆ ಬದಲಾಗುವ ಕಾವ್ಯಕ್ಕೆ
ನವ್ಯ ಕಾವ್ಯ ಎಂಬ ನಾಮಕರಣವನ್ನು ಮಾಡುವುದರ ಮೂಲಕ ಗೋಕಾಕರು ಚಾರಿತ್ರಿಕವಾಗಿ ಈ ಚಳುವಳಿಯ ಮೊದಲಿಗರಾದರೂ ಗೋಕಾಕರಿಗೆ ನವ್ಯತೆ ಅನ್ನುವುದು ಒಂದು ತಾಂತ್ರಿಕ ಅವಶ್ಯಕತೆಯಾಯಿತೆ ವಿನಃ ಹೊಸ ಸಂವೇದನೆಯ ತುರ್ತಿಗೆ ಅಗತ್ಯವಾದ ಒಂದು ಅಭಿವ್ಯಕ್ತಿ ಎಂದು ಅನ್ನಿಸಿದಂತೆ ತೋರುವುದಿಲ್ಲ. 1950ರ ಮುಂಬೈ ಸಾಹಿತ್ಯ ಸಮ್ಮೇಳನದಲ್ಲಿ ಗೋಕಾಕರು ನವ್ಯ ಕಾವ್ಯ ಎಂದರೆ ಆಧುನಿಕ ಕಾವ್ಯಕ್ಕಿಂತ, ಅಂದರೆ ನವೋದಯಕ್ಕಿಂತ ಬೇರೆಯಾದ ಕಾವ್ಯ, ವಿಶೇಷ ತಂತ್ರ ವಿಧಾನಗಳನ್ನು ಪಡೆದ ಕಾವ್ಯ ಎಂದು ಹೇಳುತ್ತಾರೆ. ಆದರೆ ಅಡಿಗರಿಗೆ ಅದು ಹೊಸ ಜೀವನ ದೃಷ್ಟಿಯ ಅಭಿವ್ಯಕ್ತಿಗಾಗಿ ಇದುವರೆಗಿನ ಕಾವ್ಯಕ್ಕಿಂತ ಭಿನ್ನವಾಗಿ ರೂಪು ತಳೆಯಬೇಕಾದ ಕಾವ್ಯ ಎನ್ನುವ ಪ್ರಜ್ಞೆ ಇದ್ದುದರಿಂದ ಅವರು ನವೋದಯದ ರೀತಿಯಲ್ಲಿ ಇನ್ನು ಮುಂದೆ ಬರೆಯುವುದರಲ್ಲಿ ಅರ್ಥವಿಲ್ಲ ಎಂಬುದರ ಕಡೆಗೆ ಗಮನ ಸೆಳೆಯುತ್ತಾ ಆ ಸಂಪ್ರದಾಯದ ಸತ್ವ ಈಗ ತೀರಿದೆ, ಅದಕ್ಕೆ ಅವನತಿ ಬಂದಿದೆ, ಅದರ ದೋಷಗಳೆಲ್ಲ ಈಗ ಎದ್ದು ಕಾಣುತ್ತಿವೆ. ನೆಲದ ಮೇಲೆ ಕಾಲೂರಿ ನಿಂತೇ ನಕ್ಷತ್ರವನ್ನು ತಡಕುತ್ತಿದ್ದ ಕಣ್ಣು ಈಗ ನೆಲ ಬಿಟ್ಟು ಮೇಲೇರಿ ವೇದಾಂತದ ಮಂಜಿನಲ್ಲಿ ಮರೆಯಾಗಿ ಹೋಗುತ್ತಿದೆ. ಇಂತಹ ಕಾಲದಲ್ಲಿ ಕಾವ್ಯಕ್ಕೆ ಮತ್ತೆ ವಾಸ್ತವದ ರಕ್ತದಾನ ನಡೆಯಬೇಕು, ಮತ್ತೆ ಮಣ್ಣಿನ ವಾಸನೆ ಹೊಡೆಯಬೇಕು. ಈ ಜಗತ್ತನ್ನು ಬಿಟ್ಟು ಕಾವ್ಯ ಬದುಕಲಾರದು ಎಂಬುದನ್ನು ಮತ್ತೆ ಮತ್ತೆ ಕವಿಗಳು ಅರಿಯಬೇಕಾಗುತ್ತದೆ. ಆದರೆ ಕೇವಲ ವಾಸ್ತವವಾದುದು, ಇಂದ್ರಿಯ ಗಮ್ಯವಾದುದು ಮಾತ್ರವೇ ಕಾವ್ಯದ ವಸ್ತುವಾಗಲಾರದು. ಈ ದೃಷ್ಟಿಯಿಂದ ಆಧುನಿಕ ಇಂಗ್ಲಿಷ್ ಕಾವ್ಯದ ಪ್ರಸಿದ್ಧ ಕವಿಗಳಾದ ಈಲಿಯಟ್, ಆಡೆನ್ ಮುಂತಾದವರಿಂದ ನಾವು ಇನ್ನು ಮುಂದೆ ಸ್ಫೂರ್ತಿಯನ್ನು ಪಡೆಯುವುದು ಅತ್ಯಗತ್ಯ ಎಂದು ಈ ಕಾವ್ಯ ಮಾರ್ಗದ ತತ್ವ ಪ್ರಣಾಳಿಯನ್ನು ಮಂಡಿಸುತ್ತಾರೆ. ಮೊದಲು ಕಾವ್ಯ ಕೇಂದ್ರಿತವಾಗಿ ರೂಪುಗೊಂಡ ಈ ಚಳುವಳಿಯ ಸಿದ್ಧಾಂತಗಳು ಈ ಸಾಹಿತ್ಯ ಚಳುವಳಿಯ ಸಂದರ್ಭದಲ್ಲಿ ಹುಟ್ಟಿದ ಕತೆ, ಕಾದಂಬರಿ ಹಾಗೂ ಸಾಹಿತ್ಯ ವಿಮರ್ಶೆಗಳಿಗೂ ಬುನಾದಿಯಾಗಿವೆ. ಸುಮಾರು 1/4 ಶತಮಾನಗಳ ಕಾಲ ಅತ್ಯಂತ ಕ್ರಿಯಾಶೀಲವಾದ ಈ ಚಳುವಳಿಯ ಮುಖ್ಯ ಲಕ್ಷಣವೆಂದರೆ ಒಂದು ಬಗೆಯ ಪ್ರಖರವಾದ ವಿಮರ್ಶನ ಪ್ರಜ್ಞೆ. ಇದರಿಂದಾಗಿ ಇದು ಅನುಭವಗಳನ್ನು ವ್ಯಕ್ತಿ ಪ್ರಜ್ಞೆಯ ನಿಕಷದಲ್ಲಿ ಹೊರಗೆ ಹಚ್ಚಿದ್ದಲ್ಲದೆ ಸ್ವೀಕರಿಸಲಾರದು. ಹಿಂದಿನ ಬರಹದ ಕ್ರಮದಲ್ಲಿ ಸಾಮಾಜಿಕ ಜೀವನ, ಸಾಮಾಜಿಕ ಸಮಸ್ಯೆಗಳು ಮುಖ್ಯವಾಗಿದ್ದರೆ ಇಲ್ಲಿ ವ್ಯಕ್ತಿಯ ವೈಯಕ್ತಿಕ ಸಮಸ್ಯೆಗಳು ಮುಖ್ಯವಾಗುತ್ತವೆ. ಹಾಗೆಯೇ ವ್ಯಕ್ತಿಯ ಅಂತರಾಳದ ಬದುಕನ್ನು ಶೋಧಿಸಿ ನೋಡುತ್ತಾ ಅವನ ಪ್ರಜ್ಞೆಯ ಹಲವು ಸ್ತರಗಳಿಗೆ ಅಭಿವ್ಯಕ್ತಿಯನ್ನು ನೀಡುವುದರ ಮೂಲಕ ಮನುಷ್ಯನನ್ನು ಅರ್ಥ ಮಾಡಿಕೊಳ್ಳುವ ಪ್ರಕ್ರಿಯೆಯನ್ನು ಇಲ್ಲಿ ಕಾಣಬಹುದು. ಹಾಗೆಯೇ ಬದುಕನ್ನು ತೀರಾ ಸರಳವಾದ ಗ್ರಹಿಕೆಗೆ ಒಳಪಡಿಸದೆ ಮನುಷ್ಯ ಜೀವನವನ್ನು ಅದರ ಎಲ್ಲ ಸಂಕೀರ್ಣತೆಗಳೊಂದಿಗೆ ಸಂಕೇತ ಪ್ರತೀಕಗಳ ಭಾಷೆಯಲ್ಲಿ ಅಭಿವ್ಯಕ್ತಪಡಿಸುವುದು ನವ್ಯ ಸಾಹಿತ್ಯದ ವಿಧಾನವಾಗಿದೆ. ಕಾವ್ಯದ ಭಾಷೆಯನ್ನು ಕುರಿತ ಈ ಚಳುವಳಿಯ ನಿಲುವುಗಳು ನವೋದಯ ಕಾವ್ಯಕ್ಕೆ ಕೈ ತೋರಿದ ಪ್ರತಿಕ್ರಿಯೆಗಳಾಗಿವೆ. ನವೋದಯ ಕಾವ್ಯದ ಅಚ್ಚುಕಟ್ಟಾದ ಛಂದೋಬದ್ಧಗಳನ್ನು ಮುರಿದ ನವ್ಯ ಕಾವ್ಯವು ಮುಕ್ತ ಅಥವಾ ಸ್ವಚ್ಛಂದ ಛಂದೋರೂಪವೊಂದನ್ನು ಪ್ರತಿಪಾದಿಸುತ್ತದೆ ಮತ್ತು ಕಾವ್ಯ ಅನ್ನುವುದು ಆಡು ಮಾತನ್ನು ಬಳಸಬೇಕು, ಕಾವ್ಯ ಮಾತನಾಡಿದ ಹಾಗಿರಬೇಕು, ಜೊತೆಗೆ ಕಾವ್ಯದ ಭಾಷೆಯನ್ನು ಸಂಗೀತದ ಸಾಹಚರ್ಯದಿಂದ ಪಾರು ಮಾಡಬೇಕು. ಇವು ನವ್ಯ ಚಳುವಳಿಯಲ್ಲಿ ಭಾಷೆಯನ್ನು ಕುರಿತ ನಿಲುವುಗಳಾಗಿವೆ. ಈ ಕೆಲವು ಲಕ್ಷಣಗಳಿಂದ ನವ್ಯ ಕಾವ್ಯದ ಭಾಷೆಗೆ ಒಂದು ರೀತಿಯ ನಾಟ್ಯದ ಸಂವಾದಮಯತೆ ಪ್ರಾಪ್ತವಾದರೂ ಅದರ ಮುಕ್ತ ಛಂದೋವಿಧಾನ
ಬರುತ್ತಾ ಒಂದು ಬಗೆಯ ಏಕತಾನತೆಗೆ ಅವಕಾಶ ಮಾಡಿಕೊಟ್ಟಿತು. ನವ್ಯ ಕಾವ್ಯವು ತನಗೆ ಸಮೀಪ ಕಾಲದ ನವೋದಯ ಕಾವ್ಯದ ದೋಷ ದೌರ್ಬಲ್ಯಗಳನ್ನು ಉತ್ಪ್ರೇಕ್ಷಿಸುತ್ತಾ ಅದನ್ನೊಂದು ಪ್ರತಿಪಕ್ಷವೆಂಬಂತೆ ಭಾವಿಸುತ್ತಾ ಆ ಕಾವ್ಯದ ಬಗ್ಗೆ ಒಂದು ರೀತಿಯ ಅರುಚಿಯನ್ನು ಹುಟ್ಟಿಸುವುದರಲ್ಲಿ ಯಶಸ್ವಿಯಾಯಿತು. ಒಂದು ರೀತಿಯಲ್ಲಿ ಒಂದು ಪರಂಪರೆಯ ನಿರಾಕರಣೆಯ ನಿಲುವಿನಂತೆ ತೋರುತ್ತಾ ನಡೆದು ಬಂದ ದಾರಿ ಕಡೆಗೆ ತಿರುಗಿಸಬೇಡ, ಕಣ್ಣ ಹೊರಳಿಸಬೇಡ ಎಂಬ ಅಡಿಗರ ಘೋಷಣೆಯ ಮೂಲಕ ಗಟ್ಟಿಗೊಳ್ಳುತ್ತಾ ನವ್ಯ ಕಾವ್ಯದ ಬಗೆಗಷ್ಟೇ ಗಮನವನ್ನು ಕೇಂದ್ರೀಕರಿಸುವ ತಂತ್ರವೂ ಆದಂತೆ ತೋರುತ್ತದೆ. ಆದರೆ ನಿಜವಾಗಿ ನೋಡಿದರೆ ನವ್ಯ ಸಾಹಿತ್ಯ ಪರಂಪರೆಯ ವಿರೋಧಿಯಲ್ಲ. ನಿಜವಾದ ಕವಿಗೆ ಪರಂಪರೆಯ ಅರಿವು ಎಂಥದು, ಅದನ್ನು ಅವನು ಹೇಗೆ ರಕ್ತಗತ ಮಾಡಿಕೊಳ್ಳಬೇಕು ಮತ್ತು ಈ ಬಗೆಯ ಚಾರಿತ್ರಿಕ ಪ್ರಜ್ಞೆ ಇಲ್ಲದವನ ಕೃತಿ ಗಟ್ಟಿಮುಟ್ಟಾಗಲಾರದು ಎಂದು ನವ್ಯ ಕಾವ್ಯದ ಪ್ರೇರಕ ಹಾಗೂ ಮಾದರಿಯಾದ ಟಿ.ಎಸ್. ಎಲಿಯಟ್ ಹೇಳಿದ ಮಾತುಗಳನ್ನು ಕನ್ನಡದ ನವ್ಯರು ಕೇಳಿಸಿಕೊಳ್ಳಲಿಲ್ಲ ಎಂದು ನಾವು ತಿಳಿಯಬೇಕಾಗಿಲ್ಲ. ಪರಂಪರೆಯನ್ನು ಕುರಿತು ಎಲಿಯಟ್ ಹೇಳಿದ್ದನ್ನು ಕನ್ನಡ ನವ್ಯ ಕಾವ್ಯದ ವಕ್ತಾರರು ಬಲ್ಲವರಾದರೂ ಮತ್ತು ಒಡಿಗರಿಗೆ ಪಾರಂಪರಿಕ ಮೌಲ್ಯಗಳ ಬಗ್ಗೆ ಗಾಢವಾದ ಗೌರವ ಇರುವುದಾದರೂ ನವೋದಯ ಕಾವ್ಯ ಪರಂಪರೆಯ ವಿಚಾರದಲ್ಲಿ ಅಡಿಗರ ಹಾಗೂ ಅವರ ಅನುಯಾಯಿಗಳ ನಿಲುವು ತೀರಾ ಅನುದಾರವಾದದ್ದೆಂದು ಹೇಳದೆ ವಿಧಿಯಿಲ್ಲ. ಅವರ ನಿಲುವು ಹೀಗಾದುದಕ್ಕೆ ಅವರಿಗೆ ತಮ್ಮದೇ ಆದ ವೈಯಕ್ತಿಕ ಕಾರಣಗಳಿರಬಹುದು. ಆದರೆ ನವ್ಯ ಕಾವ್ಯ ಚಳುವಳಿಯ ಸೆಳೆತಕ್ಕೆ ಸಿಕ್ಕಿದ ಎಷ್ಟೋ ಸಮರ್ಥ ತರುಣರು ಮಾತ್ರ ನವೋದಯ ಕಾವ್ಯ ಸೊಗಸು ಸ್ವಾರಸ್ಯಗಳಿಂದ ಮತ್ತು ಅದರಿಂದ ಪಡೆಯಬಹುದಾಗಿದ್ದ ಪುಷ್ಟಿಯಿಂದ ಹಾಗೂ ಕಲಿಯಬಹುದಾಗಿದ್ದ ಪಾಠಗಳಿಂದ ವಂಚಿತರಾದರು. ಜೊತೆಗೆ ನವ್ಯ ಕಾವ್ಯ ನವೋದಯದ ಜನ ಸಂಮೋಹನ ಗುಣವನ್ನು, ಅದರ ಜನಪ್ರಿಯತೆಯನ್ನು ತೀರಾ ಗುಮಾನಿಯಿಂದ ನೋಡುತ್ತಾ ಕಾವ್ಯ ಅನ್ನುವುದು ಕೆಲವೇ ಬುದ್ಧಿಜೀವಿಗಳ ಕಾಳಜಿಯ ಸಂಗತಿ ಎಂಬಂತೆ ಒಂದು ರೀತಿಯ ವಿವಿಕ್ತ ಪರಿಮಿತ ಓದುಗ ವರ್ಗವನ್ನು ನಿರ್ಮಿಸುವುದರಲ್ಲಿ ನಿರತವಾಯಿತು. ಹೀಗಾಗಿ ಬರವಣಿಗೆಗೆ ಒಂದು ರೀತಿಯಲ್ಲಿ ಸಂಕೀರ್ಣ, ಜಟಿಲವೂ ಬೌದ್ಧಿಕವೂ ಆಯಿತೆಂಬುದರ ಜೊತೆಗೆ ನಗರ ಜೀವನದ ಗೊಂದಲಗಳು, ಮನುಷ್ಯನ ಪಾತಾಳ ಮನಸ್ಸಿನ ಅಕರಾಳ ವಿಕರಾಳಗಳು, ಹತಾಶೆ, ಭಯ, ಏಕಾಕಿತನಗಳು, ಪ್ರೇಮದ ಬದಲು ಕಾಮವೂ, ಸೌಂದರ್ಯದ ಬದಲು ವಿಕೃತಿಯೂ, ದೇಶಾಭಿಮಾನದ ಬದಲು ಕೇವಲ ಭ್ರಷ್ಟ ರಾಜಕಾರಣದ ವಿಡಂಬನೆಯೂ ಈ ಕಾವ್ಯದ ಹೆಚ್ಚು ಭಾಗವನ್ನು ತುಂಬಿಕೊಂಡವುಗಳಾಗಿವೆ. ನವ್ಯ ಚಳುವಳಿ ಕನ್ನಡ ಸಾಹಿತ್ಯಕ್ಕೆ ಒಂದು ಹೊಸ ತಿರುವನ್ನು ತಂದುಕೊಟ್ಟು ಪ್ರಖರವಾದ ಒಂದು ವಿಮರ್ಶನ ಪ್ರಜ್ಞೆಯ ಬೆಳವಣಿಗೆಗೆ ಕಾರಣವಾಯಿತು ಎಂಬುದು ಅದರ ಮಹತ್ವದ ಕೊಡುಗೆಯಾಗಿದೆ. ನವ್ಯ ಕತೆ, ನವ್ಯ ಕಾದಂಬರಿಗಳ ಮೂಲಕ ನವೋದಯದ ಕಥಾಸಾಹಿತ್ಯಕ್ಕಿಂತ ಭಿನ್ನವಾದ ಹಾಗೂ ಒಂದು ಪಾತ್ರದ ಪ್ರಜ್ಞೆಯ ಮೂಲಕ ಜೀವನವನ್ನು ಗ್ರಹಿಸುವ ಮತ್ತು ಚಿತ್ರಿಸುವ ಕಲಾವಿಧಾನವನ್ನು ಈ ಚಳುವಳಿ ರೂಢಿಸಿತು. ಸುಮಾರು 4 ಶತಮಾನಗಳ ಕಾಲ ಕನ್ನಡ ಸಾಹಿತ್ಯವನ್ನು ಕ್ರಿಯಾಶೀಲವನ್ನಾಗಿಸಿದ ಈ ಚಳುವಳಿ ನವೋದಯ ಚಳುವಳಿಯಷ್ಟು ವಿಸ್ತಾರವನ್ನು, ಬಹುಮುಖತ್ವವನ್ನು, ಸಮೃದ್ಧಿಯನ್ನು ಪಡೆದುಕೊಳ್ಳದೆ ತನ್ನದೇ ಆದ ಗಟ್ಟಿಯಾದ ಪರಂಪರೆಯೊಂದನ್ನು ನಿರ್ಮಿಸಲು ಸಾಧ್ಯವಾಗದುದಕ್ಕೆ ಅದರ ಅತಿ ಬೌದ್ಧಿಕ ನಿಲುವುಗಳು ಮತ್ತು ಅದರ ಪ್ರತ್ಯೇಕತಾ ಧೋರಣೆಗಳು
ಕಾರಣವೆಂದು ತೋರುತ್ತದೆ.